ಆರೋಗ್ಯ ಸ್ಥಿರವಾಗಿದೆ, 2 ದಿನದಲ್ಲಿ ಮನೆಗೆ ಕಳಿಸುತ್ತಾರೆಂದು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಮ್ಮ ಎಂಡಿಯವರು ಪ್ರತಿದಿನ ಬಂದು ಯೋಗಕ್ಷೇಮ ವಿಚಾರಿಸುತ್ತಿದ್ದಾರೆ. ಗಲಾಟೆಯಾದ ಮೇಲೆ ಕೇಸ್ ಕೊಡೋದಕ್ಕೆ ಗಾಬರಿಯಾಗಿದ್ದಾರೆ. ಏನೇ ಕೇಸ್ ಮಾಡಲಿ ತನಿಖೆ ಮಾಡುತ್ತಾರೆಂದ್ರು. ಆ ಬಸ್ನಲ್ಲಿ ಅಂದು 90 ಜನ ಇದ್ರು. 1,72,000 ಕರ್ನಾಟಕದಲ್ಲಿ ಟ್ರ್ಯಾಪ್ಸ್ ಇರುತ್ತೆ. ಈ ರೀತಿ ದೂರು 65 ವರ್ಷದಲ್ಲಿ ಕೇಸ್ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಕೇಸ್ ಕೊಟ್ಟಿದ್ದಾರೆ. ನಾನು ಕೇಸ್ ಬಗ್ಗೆ ಗೃಹ ಮಂತ್ರಿ ಬಗ್ಗೆ ಮಾತನಾಡುತ್ತೇನೆ ಎಂದರು. ಮಹದೇವಪ್ಪ ಪರವಾಗಿ ನಮ್ಮ ಇಲಾಖೆ ಸಾರ್ವಜನಿಕರು ಎಲ್ಲರೂ ಇದ್ದಾರೆ. ಚಿತ್ರದುರ್ಗದಲ್ಲಿ ನಮ್ಮವರು ಮಸಿ ಬೆಳೆದ್ರು. ಅದರ 3ನೇ ದಿನ ಅವರು ಮಸಿ ಬೆಳೆಯುತ್ತಾರೆ. 2 ರಾಜ್ಯಕ್ಕೆ ಇದರಿಂದ ನಷ್ಟ ಆಗುತ್ತೆ ಎಂದರು. ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ, ಉಪಯೋಗಿಸ್ಬೇಕಾಗಿತ್ತು. ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ದರು. ಎಷ್ಟು? 90 ಜನ ಇದ್ದರು. ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ. ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ. ಪೊಲೀಸ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ಏನಾದರೂ ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟ್ಗೆ? ಅದು ನಮ್ಮ MD ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. MD ಅವರು ಪರ್ಸನಲ್ಲಾಗಿ ಮಾತಾಡಿದ್ದಾರೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ಗೊತ್ತಿದೆ. ಘಟನೆಯಿಂದ ಮಹಾದೇವನ ಪತ್ನಿ ಶಾಕ್ ಒಳಗಾಗಿದ್ದಾರೆ. 2-3 ದಿನದ ಏನು ಮಾತಾಡ್ತಾ ಇಲ್ಲ ಅಂತ ನನಗೆ ಮಾಹಿತಿ ಇಲ್ಲ, ಕೇಳಿ ತಿಳ್ಕೊಂಡೆ. ಯಾಕಂದ್ರೆ ಹೌದು ಮಹಾದೇವ ಹೇಳಿದಾನೆ, ಆ ಹುಡುಗಿ ವಯಸ್ಸದವಳು ತಮ್ಮ ಮಗಳಿದ್ದಾಳೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಹಾದೇವ್ ಪರವಾಗಿ TV, ಪ್ರಿಂಟ್ ಮೀಡಿಯಾ, ನಮ್ಮ ಇಲಾಖೆ, ಸಾರ್ವಜನಿಕರು ಎಲ್ಲರೂ ಮಹಾದೇವ್ ಪರನೇ ಇದ್ದಾರೆ. ಪೊಲೀಸರು ಇದ್ದಾರೆ. ಈಗ ಒಂದೇನಾಯಿತು, ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಗೆ ಒಂದು ಮಸಿ ಬೆಳೆದ್ರು. ನೆಕ್ಸ್ಟ್ ಡೇ ಏನು ಮಾಡಿದ್ರು, ಅವರು ಅಲ್ಲಿ ಮಸಿ ಬೆಳೆದ್ರು. ಅದರಿಂದ ಬಸ್ಗಳಿಗೆ ಮಸಿ ಬೆಳೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಒಂದು ನಿಮಿಷ, ನಮ್ಮ ಬಸ್ಗೆ ಅವ್ರ ಮಸಿ ಬೆಳೀತಾರೆ, ಅವ್ರ ಬಸ್ಗೆ ನಾವು ಮಸಿ ಬೆಳಿತೀವಿ. ನಷ್ಟ 2 ರಾಜ್ಯಕ್ಕಾಗುತ್ತೆ. ಈಗ 2 ರಾಜ್ಯಕ್ಕೆ ಬಸ್ಸುಗಳು ನಿಂತು ಹೋಗಿರೋದ್ರಿಂದ ನಮಗೂ ಸಾರ್ವಜನಿಕರಿಗೂ ಅನಾನುಕೂಲ. ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ? ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತಲೇ ಹೇಳ್ಬೋದಾ ವಿಚಾರ. ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ, ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ? ಅದಕ್ಕೆ ಒಂದು ನಿಮಿಷ, ಶಿವಸೇನೆ ಅಂತ ಒಂದು ಪಕ್ಷ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಸರ್, ತಾವು ಹೇಳಿದರೆ ಕ್ಷುಲ್ಲಕ ವಿಚಾರ ಅಂತೇಳಿ, ಅಷ್ಟು ಕ್ಷುಲ್ಲಕ ವಿಚಾರನ ಪೊಲೀಸರು ಟ್ಯಾಕ್ಸ್ ಸೀರಿಯಸ್ ತಗೊಂಡಿದ್ದಾರೆ ಅಂತ. ಸಾರ್ವಜನಿಕರಿಗೆ ತೊಂದರೆ, ಇಲಾಖೆಗೂ ನಷ್ಟ ಆಗುತ್ತೆ. ಶಿವಸೇನೆ ಅಂತ ಒಂದು ಪಕ್ಷ ಈ ತರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬಾರ್ದು ಎಂದು ಕರೆ ನೀಡಿದ್ರು. ಇದೊಂದು ಸಣ್ಣ ಕಾರಣಕ್ಕೆ ಘಟನೆ ಆಗಿದೆ. ಶಿವಸೇನೆ ಅಂತವರು ಸೀರಿಯಸ್ ತಗೋಬಾರ್ದಿತ್ತು. ಅಂತವರ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಬೆಳಗಾವಿಯಲ್ಲಿ MES ನವರು ಗುಂಡಾಗಿರಿ ಮಾಡುವವರಿಗೆ ಬೆಂಬಲ ಕೊಟ್ಟರೆ ನಾವು ಕೇಸ್ ಹಾಕ್ತೀವಿ. ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕು ಎಂದರು. ರಾಜಿ ರೆಮಟ್, KMM ಕನ್ನಡ ನ್ಯೂಸ್, ಬೆಳಗಾವಿ.